ಹೃದಯದೊಳಗೆ ಹೆಜ್ಜೆ ಇಡು ನೀನು ಜಾರಿ ಹೋದನು ನಿನ್ನ ಮನದ ಅಂಗಳದಿ ನಾನು ನಾಚಿ ನಲಿವ ನನ್ನ ಜೀವನ ಕಾರಣವೇ ನೀನು ಸಲಿಗೆ ನೀನೇ ನನಗೆ ತೊಂದರೆಯ ನೀಡುವೆ ನಿನ್ನೆ ಅಂದರ ನನ್ನೆಗೆ ಸುಂದರಿಯೇ ಬಾರ ಸುಂದರಿಯೇ ಕೊಳಗಿನ ಸಿರಿಯೇ ತೋರದು ಸುನನಗೆ ಚಂದ ಹೂನಗೆ ಓಡ ಭೂಮಿಗಿಳಿದು ನಿನ್ನ ದಾರಿಗೆ ಬರೆಯ ಚೆಲ್ಲಿದೆ ಮೋಸದಲ್ಲಿ ತೋರಿಸಲಿ ಮನಸ್ಸಿಗೆ ತಂಪಾಗಿಸಲಿ ನಲುವಾರೆ ಸಂಸದೆ ಏನ್ ದುರ್ಗಾ ಕನಸು ಕಾಣ್ತಾ ಇದೀಯಾ? ಕಾಡು 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 ಯೌವನದ ಹೊಂಗನಸು ತುಂಬಾ ಸುಂದರವಾಗಿರುತ್ತೆ. ಆದ್ರೆ ಹೋಲಿಯಾ ಬಂದಿದ್ರಿಂದ ಗೊತ್ತಿರಲಿ ನಿನಗೆ? ಗೊತ್ತು. ಯಾಕೆ ಬಂದೆ? ಏನಂದ ಯಾಕೆ ಬಂದೆ? ಹೋಲಿಯಾ ಇವನು ಕಾಲಿಟ್ಟನೆಲ್ಲ ರಾಜನಾಗಿ ಮೆರೆಯೋ ಚಾಯ್ ಮಾಡನಂದು ಅಂದಾಗ ನನಗೆ ಯಾಕೆ ಬಂದ ಅಂತ ಕೇಳ್ತೀಯನೆ ಪಾತ್ರಗಿದ್ದೆ. ಇವತ್ತೆಲ್ಲ ನಾಳೆ ನಾಗಿನ ಗಂಡ ಆಗೋಣ. ಕನಸು ಕಾಣ್ತಾ ಇದ್ದೀಯಾ? ಕಾಣು ಕಾಣು. ಕನಸು ಕಾಣುವುದಕ್ಕೆ ಕಾಸು ಕೊಡಬೇಕಾಗಿಲ್ಲ, ಧಾರಾಳವಾಗಿ ಕಾಣು. ಹಾಗಾದ್ರೆ ನನ್ನ ಕನಸು ನನಸಾಗುವುದು ಯಾವಾಗ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನಗಿರುವುದು ಒಂದೇ ಒಂದು ಮನಸ್ಸು, ಈಗಾಗಲೇ ಅದನ್ನ ಒಬ್ಬರಿಗೆ ಕೊಟ್ಟು ಬಿಟ್ಟಿದ್ದೀವಿ. ಯಾರವನು? ಎಲ್ಲಿದ್ದಾನೆ? ನನ್ನ ಹೃದಯದಲ್ಲಿದ್ದಾನೆ. ಅವನೇ ಶಿವ, ನನ್ನ ಹೃದಯ ಶಿವ. ಅವನು ಬೇರೆ ಯಾರು ಅಲ್ಲ, ನನ್ನ ತಂದೆಯ ಕಡುವೈರಿ ಶಿವ ದೇಸಾಯಿ. ಇನ್ನು ಒಂದೇ ಒಂದು ಮಾತು ನಿನ್ನ ಬಾಯಿಂದ ಹೊರಗಡೆ ಬಂದ್ರೆ ನೀನು ಒಬ್ಬ ಮನುಷ್ಯ ಅಂತ ನಾನು ತಿಳ್ಕೊಂಡೇ ಇಲ್ಲ. ಇದರ ಪರಿಣಾಮ ಉಚಿತವಾಗಿರೋದಿಲ್ಲ. ಮುಂದಿನದು ಬಲ್ಲವರಿಲ್ಲ. ನನಗೆ ಸಾವು ಬರುವಂತಿದ್ದರೆ ಬರಲಿ, ಆ ಶಿವ ದೇಸಾಯಿ ಹೆಂಡತಿಯಾಗಿ ಸಾಯ್ತೀನಿ. ಅಂದ್ರೆ ಇದೇ ನಿನ್ನ ಕೊನೆ ನಿರ್ಧಾರನ? ನಾನು ಯಾವಾಗಲೂ ಒಂದೇ ಸಲ ನಿರ್ಧಾರ ತೆಗೆದುಕೊಳ್ಳುವುದು. ನನ್ನ ನಿರ್ಧಾರ ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇವನು ಕಣ್ಣಿಟ್ಟ ಬೇಟೆನ ಯಾವತ್ತು ಬೆಟ್ಟವನಲ್ಲ. ನಿನಗೋಸ್ಕರ 5 ವರ್ಷಗಳಿಂದ ನಿನ್ನ ತಂದೆಯ ಬೆಳಗ್ಗೆ ಬಂಟನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಮ ತಂದೆ ಬೆರಳು ಮಾಡಿ ತೋರಿಸಿದ್ರೆ ಸಾಕು, ಪ್ರಾಣದ ಹಂಗು ತೋರಿದು ಹೋರಾಡಿದ್ರೆ ಅಂದಾಗ ಆ ದೇವನ್ ಬಂದು ನಿನ್ನ ಕೋಳಿಗೆ ತಾಳಿ ಕಟ್ತಾನ. ಬರ್ತಾನೆ ಬರ್ತಾನೆ. ವೇಟ್ ಫಾರ್ ಯು. ಜಸ್ಟ್ 10 minutes. What? 10 minutes? ನನಗೆ ಬರೀ 5 minutes ಸಾಕು. ನಾನು ನಿನ್ನ ಕೈ ಬಿಡಬೇಕು?